ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ. ಸುಮಾರು ಜನ ಫೋನ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಕ್ಷಮೆ ಇರಲಿ. ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ನಾವು ಯಾರಿಗೂ ಮಾತಾಡೋಕ್ಕಾಗ್ತಾ ಇಲ್ಲ. ಬೆಳಗಾವಿಯಿಂದ ನಾವು ಬಂದಂತಹ ಸಾಕಷ್ಟು ಜನ ಯಾತ್ರಿಕರು ಏನಿವತ್ತು ಕುಂಭಮೇಳ ಪ್ರಯಾಗರಾಜದಲ್ಲಿ ಸೇರಿದ್ದೇವೆ. ಇಲ್ಲಿ ಕಂಡು ಕೇಳರಿದಂಥ ಜನಸಂಖ್ಯೆ, ಜನದಟ್ಟಣೆ, ಕೋಟಿ ಜನ ಒಂದೇ ಸರಿ ಇಲ್ಲಿ ಬಂದಿದ್ದಾರೆ. ಬೆಳಗ್ಗೆ ಅಮಾವಾಸ್ಯೆಯ ಪವಿತ್ರ ಸ್ನಾನಕ್ಕಾಗಿ ಮುಂಜಾವಿನಲ್ಲಿ ಏನು ಬ್ರಹ್ಮ ಮುಹೂರ್ತದಲ್ಲಿ ಸಂಗಮಕ್ಕೆಲ್ಲ ಜನ ಹೋಗಿದ್ದರು. ಅಲ್ಲಿ ಕಾಲು ತುಳಿತ ಎಲ್ಲ ಆಗಿತ್ತು ಸ್ವಲ್ಪ. ಈ ಜನ ಎಷ್ಟಿದ್ದಾರೆ ಅಂತಂದರೆ ಯಾವ ಪೊಲೀಸ್ ಆಗಲಿ ಅಥವಾ ಮಿಲಿಟರಿ ಆಗಲಿ ಅವ್ರು ನಿಯಂತ್ರಣ ಮಾಡೋಕ್ಕಾಗಲ್ಲ. ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದ ಜನ ಸ್ವಲ್ಪ ಸಹಜವಾಗಿ ನುಗ್ಗಲಾಗ್ತಾ ಇದೆ. ಸಾಕಷ್ಟು ಜನ ವೃದ್ಧರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆಲ್ಲ ತೊಂದರೆಗಳಾಗಿತ್ತು. ನಮ್ಮ ಕೈಲಾದಂಥ ಸಹಾಯಗಳನ್ನು ಮಾಡಿ ನಾವು ಜನರನ್ನು ಈಗ ಅವರವರ ಜಾಗಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನೂ ಬರೋವರ ಸಂಖ್ಯೆ ಸಾಕಷ್ಟಿದೆ, ನೀವು ಇಲ್ಲಿ ನೋಡಬಹುದು. ಈಗ ಹೊರಗಡೆ ಹೋಗೋ ಗಾಡಿಗಳನ್ನು ಕೂಡ ನಮ್ಮ ಗಾಡಿಗಳನ್ನೆಲ್ಲ ಇಲ್ಲಿ ತಡೆದಿದ್ದಾರೆ. ಇದು ಪ್ರಯಾಗರಾಜ್ ಸಂಗಮದಿಂದ ಸುಮಾರು ನಾವು 7 ಕಿಲೋಮೀಟರ್ ನಡ್ಕೊಂಡು ಬಂದ ಮೇಲೆ ಇರುವಂಥ ಸ್ಥಳ. ಸೊ ಹಾಗಾಗಿ ಇಲ್ಲಿ ಬರುವಂತಹ ಜನರಿಗೆ ಮಾನಸಿಕವಾಗಿ ಸಿದ್ಧತೆ ಇರಬೇಕು. ಬಹಳ ಪವಿತ್ರವಾದ ಬಹಳಷ್ಟು ಜನರಿಗೆ ಇಲ್ಲಿ ಬರಬೇಕು ಅನ್ನೋ ಆಸೆ ಇರುತ್ತದೆ. ಆದರೆ ನೀವು ದೈಹಿಕವಾಗಿ ಎಷ್ಟು ಸಶಕ್ತರಿದ್ದೀರಿ, ಇಲ್ಲಿ ಬಂದ ಮೇಲೆ ಉಳ್ಕೊಳ್ಳೋ ವ್ಯವಸ್ಥೆ ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ಇದ್ದಾಗ ಎಲ್ಲವನ್ನು ಆಲೋಚನೆ ಮಾಡಿ ನೀವು ಬಂದರೆ ಸೂಕ್ತ ಅನ್ನುವಂಥದ್ದು ಭಾವನೆ. ಅದರ ಜೊತೆಗೆ ಬರುವಂಥವರು ಭಾಳಷ್ಟು ನಿಮ್ಮ ಅವಶ್ಯಕತೆ ಇರುವಂತಹ ಮೆಡಿಸಿನ್ ಆಗಿರಬಹುದು, ಊಟ ಆಗಿರ್ಬೋದು ತೊಗೊಂಡು ಬನ್ನಿ. ಇಲ್ಲಿ ಅದು ಸಿಗದೇ ಇದ್ರೂ ಕಷ್ಟ. ಆಮೇಲೆ ಈ ಕಡೆಯಿಂದ ಬಂದಂಥ ಭಾಳಷ್ಟು ಜನಕ್ಕೆ ಸುಮಾರು ಸ್ಟ್ಯಾಂಪೇಡಲ್ಲಿ ಕಾಲು ತುಳಿತದಲ್ಲಿ ಸ್ವಲ್ಪ ಪೆಟ್ಟುಗಳೆಲ್ಲ ಆಗಿದೆ ಅನ್ನೋ ಸುದ್ದಿ ಇದೆ. ಬಾಕಿ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಬೆಳಗಾವಿ ಭಾಗದಿಂದ ಬಂದಂಥವರು. ಹಾಗಾಗಿ ಯಾವುದೇ ಗಾಬರಿ ಪಡುವಂಥ ಆತಂಕ ಅಥವಾ ಆತಂಕ ಪಡುವಂಥ ಸನ್ನಿವೇಶ ಇಲ್ಲ. ಎಲ್ಲರೂ ನಾವು ಸುರಕ್ಷಿತವಾಗಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.